ದೇಶಕ್ಕೆ ಬಾಪೂಜಿ ಕೊಡುಗೆ ಅಪಾರ. ಬಸವನಪುರ ರಾಜಶೇಖರ್. ಚಾಮರಾಜನಗರ. ಭಾರತ ದೇಶದ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ದೇಶಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರನ್ನ ನಿತ್ಯ ಜೀವನದಲ್ಲಿ ಸ್ಮರಿಸಿಕೊಳ್ಳಬೇಕು ಎಂದು ಜಿಲ್ಲಾ ಮಾದಿಗ ಸಮುದಾಯದ ಸಂಘಟನೆಗಳ ಒಕ್ಕೂಟದ ಜಿಲ್ಲಾ ಗೌರವಾಧ್ಯಕ್ಷ ಬಸವನಪುರ ರಾಜಶೇಖರ್ ಹೇಳಿದರು. ನಗರದ 15ನೇ ವಾರ್ಡ್ನಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಯುವಕರ ಕಲಾ ಸಂಘದ ವತಿಯಿಂದ ನಡೆದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿ ಕಾರ್ಯಕ್ರಮದಲ್ಲಿ ಪುಷ್ಪಾರ್ಚನೆ ಮಾಡಿ ಕೇಕ್ ಕತ್ತರಿಸಿ ಮಾತನಾಡಿದರು. ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ವಿವಿಧ ಖಾತೆಗಳೊಂದಿಗೆ ಸಚಿವರಾಗಿ ಸೇವೆ ಸಲ್ಲಿಸಿದವರು. ಅವರು ಜನವರಿ 1979ರಿಂದ ಜುಲೈ 1979ರವರೆಗೆ ಭಾರತದ ಉಪ ಪ್ರಧಾನಿ ಮಂತ್ರಿಯಾಗಿಯೂ ಸೇವೆ ಸಲ್ಲಿಸಿದರು. ಬಾಂಗ್ಲಾದೇಶದ ರಚನೆಗೆ ಕಾರಣವಾದ 1971ರ ಇಂಡೋ ಪಾಕ್ ಯುದ್ಧದ ಸಮಯದಲ್ಲಿ ಅವರು ಭಾರತದ ರಕ್ಷಣಾ ಸಚಿವರಾಗಿ ಪ್ರಮುಖ ಪಾತ್ರ ವಹಿಸಿದರು. 2 ಪ್ರತ್ಯೇಕ ಅಧಿಕಾರಾವಧಿಯಲ್ಲಿ ಕೇಂದ್ರ ಕೃಷಿ ಸಚಿವರಾಗಿ ಅವರು ಹಸಿರು ಕ್ರಾಂತಿ ಮತ್ತು ಭಾರತೀಯ ಕೃಷಿಯ ಆಧುನೀಕರಣಕ್ಕೆ ಗಮನಾರ್ಹವಾಗಿ ಕೊಡುಗೆ ನೀಡಿದರು. ಅವರನ್ನ ನಿತ್ಯ ಸ್ಮರಿಸುವ ಕೆಲಸ ಆಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷ ಡ್ಯಾನ್ಸ್ ಬಸವರಾಜು, ಉಪಾಧ್ಯಕ್ಷ ರಾಜೇಶ್, ಕನ್ನಡ ಯುವಕರ ಕಲಾ ಸಂಘದ ಜಿಲ್ಲಾಧ್ಯಕ್ಷ ಚಾಸಿ ಮಂಜುನಾಥ್, ಸದಸ್ಯರಾದ ಗಿರಿ ಪ್ರಕಾಶ್, ಪ್ರಭುಸ್ವಾಮಿ, ಆಟೋ ಲಿಂಗರಾಜು, ದೀಪು, ಸತೀಶ್, ಯಜಮಾನರಾದ ಸಿದ್ದಣ್ಣ, ಲಿಂಗಣ್ಣ, ಕುಮಾರ್ ಇತರರು ಇದ್ದರು. ವರದಿ ಹುಂಬ ನಂಜುಂಡ ನಾಯಕ ಎನ್ಕೆಎಸ್ ಟಿವಿ4 ಚಾಮರಾಜನಗರ. ಜಿಲ್ಲಾ ಮಾದಿಗ ನಮ್ಮ ಸಂಘದ ಪರವಾಗಿ ಹಲೋ ಯಾವನ್ರಿ ಮೂಲಕ ಜಗ್ಗಿಯವರ ಹುಟ್ಟುಹಬ್ಬನ ಆಚರಿಸಲ್ಪಟ್ಟ ನಮ್ಮ ಈ ದೇಶದ ಮಾಜಿ ಉಪ ಪ್ರಧಾನಮಂತ್ರಿಗಳು, ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 119ನೇ ದಿನಾಚರಣೆಯನ್ನು ನಮ್ಮ ಚಾಮರಾಜನಗರ ಜಿಲ್ಲಾ ಕೇಂದ್ರ 15ನೇ ವಾರ್ಡ್ನಲ್ಲಿ ಈ ನಮ್ಮ ಸಂಘಟನೆಯ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಮತ್ತು ಯಜಮಾನರುಗಳು ಎಲ್ಲರೂ ಕೂಡ ಒಂದು ಅರ್ಥಗರ್ಭಿತವಾಗಿ ಆಚರಿಸಿದರೆ ಎಲ್ಲರಿಗೂ ಕೂಡ ಬಾಬು ಜಯಂತಿ ಶುಭಾಶಯಗಳನ್ನ ನಾನು ತಿಳಿಸ್ತಾ, ಬಾಪೂಜಿಯವರ ಒಂದು ಜಯಂತಿ ನಾವೆಲ್ಲರೂ ಕೂಡ ಆಚರಿಸಬೇಕಂತ ಅನಿವಾರ್ಯ ಇದೆ. ಯಾಕೆಂತಂದರೆ ಈ ದೇಶ ಕಂಡ ಒಬ್ಬ ಮಹಾನ್ ನಾಯಕ, ಶೋಷಿತ ವರ್ಗಗಳ ಹೋರಾಟದ ಒಂದು ದೊಡ್ಡ ಶಕ್ತಿ ಬಾಪೂಜಿಯವರು. ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಸ್ವತಂತ್ರ ಚಳುವಳಿಯಲ್ಲಿ ಅವರು 2 ವರ್ಷ ಜೈಲು ಶಿಕ್ಷೆ ಕೂಡ ಅನುಭವಿಸ್ತಾರೆ. ಬಾಪೂಜಿಯವರು ಅವರು ರಕ್ಷಣಾ ಮಂತ್ರಿಯಾದಂಥ ಸಂದರ್ಭದಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧನೀಗ ಯಶಸ್ವಿಯಾಗಿ ಗೆಲ್ಲುವ ಮುಖೇನ ಭಾರತದ ಒಂದು ವಿಜಯ ಪತಾಕೆ ಹಾರಿಸಲಿ ಪ್ರಮುಖ ರೂವಾರಿಗಳಾಗ್ತಾರೆ. ಈಗಿನ ಬಾಂಗ್ಲಾದೇಶದ ಉದಯಕ್ಕೂ ಕೂಡ ಅವರೇ ಕಾರಣಕರ್ತರಾಗಿದ್ದಾರೆ ಬಾಪೂಜಿಯವರು. ಮತ್ತು ಬಾಪೂಜಿಯವರು ಈ ದೇಶದಲ್ಲಿ ಚೈನಾ ಪಾಕಿಸ್ತಾನ ಯುದ್ಧದಂಥ ಸಂದರ್ಭದಲ್ಲಿ ಆಹಾರ ಸಮಸ್ಯೆ ತಲೆದೂರುತ್ತೆ. ಪ್ರತಿಯೊಬ್ಬರೂ ಒಂದು ಸುತ್ತು ಕೂಡ ಪರಿತಪಿಸುವಂಥ ಸಂದರ್ಭದಲ್ಲಿ ಬಾಬು ಜಗಜೀವನ್ ರಾಮ್ ರವರು ಹಸಿರು ಕ್ರಾಂತಿಯ ಒಂದು ಆಂದೋಲನ ಮಾಡೋ ಮುಖೇನ ಈ ದೇಶದಲ್ಲಿ ಆಹಾರ ಭದ್ರತೆಯ ಒದಗಿಸಿಕೊಟ್ಟಂಥ ಒಬ್ಬ ಧೀಮಂತ ನಾಯಕ. ಅವರು ಹಸಿರು ಕ್ರಾಂತಿ ಏನೋ ಒಂದು ಸ್ಥಾಪಿಸಿದಂಥ ಸಂದರ್ಭ ಈ ದೇಶದಲ್ಲಿ ಎಲ್ಲರೂ ಕೂಡ ಸಮೃದ್ಧಿಯಾಗಿ ಬೆಳೆ ಮುಖೇನ ಎಲ್ಲ ಬಡವರು ಎಲ್ಲ ವರ್ಗದವರಿಗೂ ಕೂಡ ಆಹಾರ ಭದ್ರತೆ ಕೊಟ್ಟಂಥ ಒಬ್ಬ ಮಹಾನ್ ನಾಯಕ. ಆದ್ದರಿಂದ ಈ ದೇಶ ಅವರಿಗೆ ಅಧಿಕಾರ ಅಂತೇಳಿ ಅವ್ರಿಗೆ ನಾಮಕಿ ಬಿರುದು ಕೊಟ್ಟು ಅವ್ರಿಗೆ ಎಲ್ಲ ಗೌರವ ಸಂಭ್ರಮಗಳು ಕೊಟ್ಟು ಮೇರು ವ್ಯಕ್ತಿತ್ವ ಬಾಬಾ ಸಾಹೇಬರು ಮತ್ತು ಬಾಬೂಜಿಯವರು ನಮ್ಮೆಲ್ಲರ 2 ಕಣ್ಗಳಿದ್ದಂಗೆ
ಅವ್ರನ್ನ ನಾವು ಅವರ ತತ್ವ ಸಿದ್ಧಾಂತ ಮತ್ತು ಅವರ ಆದರ್ಶಗಳಿಗೆ ನಾವೆಲ್ಲ ಪಾಲಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಮಗೆ ತಿಳಿಸ್ತಾ ನನ್ನನ್ನು ಕರೆಸಿ ಇಲ್ಲಿ ಜಯಂತಿಯಲ್ಲಿ